ಬಾ ಹುಲಿ ಹುಲಿ ಕೊಡು ಗ್ಯಾರಂಟಿ ಗ್ಯಾರಂಟಿ ಇವತ್ತು ಸಂಭ್ರಮಾಚರಣೆ ಅವ್ರನ್ನ ಕರೆಸ ಯಾರನ್ನ ಪೂಜೆ ಸ್ಟಾರ್ಟ್ ಆಗಿಲ್ಲ ಎಂಡ್ ಮಾಡಿ ಆಮೇಲೆ ನಿಲ್ಲಿಸಲ್ತಾರೆ ಆಮೇಲೆ ನಿಲ್ಲಿಸ್ತೈತೆ ಅಲ್ಲ ಎಲ್ಲರನ್ನ ಸೈಡ್ ಎಲ್ಲರನ್ನ ಹುಲಿ ಎಲ್ಲರನ್ನು ಅಲ್ಲ ನಿಂದಿಸ್ಬಿಡವ್ರು ಲಾಂಗ್ ಶರ್ಟ್ ಅಲ್ಲಿ ಅವ್ರು ಅಲ್ಲಿ ಒಳಗೋರು ಏನು ಡಿಸ್ಟರ್ಬ್ ಮಾಡಿಸ್ತೀಯ ಮನುಷ್ಯ ಒಟ್ಟು ಬರೋಬ್ಬರಿಲ್ಲ ಕರೆಕ್ಟ್ ಹೇಳಿ ನೋಡ್ರಿ ಬಾಬು ಈ ಕಡೆ ಮುಂದೆ ಮುಂದೆ ಬರಮ್ಮ ಸ್ವಲ್ಪ ಅಗಲಾಗ್ರೆ ವಿಶ್ವಣ ನೀನು ಬಾಣ ಈ ಕಡೆ ಬಾಣ ಇಂದು ಕರ್ನಾಟಕ ರಾಜ್ಯದ ಘನ ಸರ್ಕಾರದ ನಮ್ಮ ನೆಚ್ಚಿನ ನಾಯಕರಾದಂಥ ಮಾನ್ಯ ಶ್ರೀ ಸಿದ್ದರಾಮಯ್ಯಜಿಯವರು ಹಾಗೂ ಡಿ ಕೆ ಶಿವಕುಮಾರ್ ಹಾಗೂ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಇಡೀ ಸರ್ಕಾರದ ನೇತೃತ್ವದಲ್ಲಿ 5 ಗ್ಯಾರಂಟಿ ಯೋಜನೆಗಳಲ್ಲಿ ಶಕ್ತಿ ಯೋಜನೆ ಒಂದು ಮಹತ್ತರವಾದಂತಹ ಕಾರ್ಯಕ್ರಮ 2023ರಲ್ಲಿ ಈ ಕಾರ್ಯಕ್ರಮ ಪ್ರಾರಂಭ ಆಯಿತು. ಇವತ್ತಿಗೆ 500 ಕೋಟಿ ನಮ್ಮ ತಾಯಂದರು ಅಕ್ಕ ತಂಗಿಯರು ಈ ಯೋಜನೆಯಲ್ಲಿ ಪ್ರಯಾಣ ಬೆಳೆಸಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಶಕ್ತಿ ಯೋಜನೆಯನ್ನು ಇಡೀ ರಾಷ್ಟ್ರಕ್ಕೆ ಒಂದು ಮಾದರಿಯಾಗಿ ಈ ಸರ್ಕಾರದ ಹೆಸರನ್ನು ತಂದುಕೊಟ್ಟಂಥ ಈ ಯೋಜನೆಯನ್ನು ನೋಡಿ ನಮ್ಮ ಕರ್ನಾಟಕ ಸರ್ಕಾರದ ಯೋಜನೆಗಳನ್ನು ನೋಡಿ ಇವತ್ತು ಅನೇಕ ರಾಜ್ಯಗಳಲ್ಲಿ ಇವೇ ಯೋಜನೆಗಳನ್ನು ಫಾಲೋ ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಯಾರು ಇದಕ್ಕೆ ಕ್ರಿಟಿಸೈಸ್ ಮಾಡ್ತಿದ್ರು, ಇದಕ್ಕೇನು ವಿರೋಧ ವ್ಯಕ್ತಪಡಿಸ್ತಿದ್ರು.
ಅವರೆಲ್ಲ BJP ಸರ್ಕಾರಗಳು ಎಲ್ಲೆಲ್ಲಿದೆ ಈ ಯೋಜನೆಗಳನ್ನು ಇವತ್ತು ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಂಥ ಮಹತ್ವವಾದಂಥ ಈ ಕಾರ್ಯಕ್ರಮ ಇವತ್ತು ನಮ್ಮ ರಾಜ್ಯದ ಇಡೀ ಉದ್ದಗಲಕ್ಕೂ ಈ ಕಾರ್ಯಕ್ರಮವನ್ನು ಸರ್ಕಾರ ಹಮ್ಮಿಕೊಂಡಿದೆ. ಇಲ್ಲಿ ಸ್ಥಳೀಯ ಗಂಗಾವತಿಯ ತಾಲೂಕಾ ಅಧ್ಯಕ್ಷರ ಹಾಗೂ ಡಿಪೋ ಮ್ಯಾನೇಜರ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿ ಇವತ್ತು ಜನರಿಗೆ ಈ ಕಾರ್ಯಕ್ರಮದ ಉದ್ದೇಶ, ಈ ಕಾರ್ಯಕ್ರಮದಲ್ಲಿ ಶಕ್ತಿ ಯೋಜನೆಯಲ್ಲಿ ತಾಯಂದಿರು ಮತ್ತು ಅಕ್ಕ ತಂಗಿಯರು ಫ್ರೀಯಾಗಿ ಪ್ರಯಾಣ ಮಾಡಿದ್ದನ್ನು ಇವತ್ತು ನಮ್ಮ ಘಟಕದ ಗಂಗಾವತಿ ಘಟಕದಿಂದ 67 ಕೋಟಿ 48 ಲಕ್ಷ ಲಾಭ, 67 ಕೋಟಿ 45 ಲಕ್ಷ ಮೊತ್ತ ಇವತ್ತು ಸರ್ಕಾರ ಈ ನಮ್ಮ ಡಿಪೋಗೆ ಏನಂತಲ್ಲ ಗಂಗಾವತಿ ಡಿಪೋಗೆ ಕೊಟ್ಟಿದೆ. 1 ಕೋಟಿ 64 ಲಕ್ಷ ಮಹಿಳೆಯರು ಪ್ರಯಾಣ, 1 ಕೋಟಿ 64 ಲಕ್ಷ ಮಹಿಳೆಯರು ನಮ್ಮ ಡಿಪೋದಿಂದ ಪ್ರಯಾಣ ಮಾಡಿದ್ದಾರೆ. ಇಂಥ ಒಂದು ಮಹತ್ವದ ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ಹಮ್ಮಿಕೊಂಡಿದೆ. ನಾವೆಲ್ಲರೂ ಈ 5 ಗ್ಯಾರಂಟಿಯ ಎಲ್ಲ ಕಾರ್ಯಕ್ರಮವೂ ಯಶಸ್ವಿಯಾಗಿ ಇವತ್ತು ನಡೀತಾ ಇದೆ. ಇದಕ್ಕೆ ತಾಯಂದರು ಇನ್ನೂ ಅನೇಕ ಮಹಿಳೆಯರಿಗೆ ಯಾರು ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿಲ್ಲ, ಫ್ರೀಯಾಗಿ ಅಡ್ಡಾಡ್ತಿಲ್ಲ, ಈ ಕಾರ್ಯಕ್ರಮದಿಂದ ಎಷ್ಟು ಅನುಕೂಲ ಆಗಿದೆ ನಮ್ಮ ತಾಯಂದರಿಗೆ ಅಂದರೆ ಎಲ್ಲ ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ದೇವಸ್ಥಾನಗಳನ್ನು ಹೋಗಿ ದರ್ಶನ ಮಾಡ್ಕೊಂಥ ಈ ಕಾರ್ಯಕ್ರಮ ನಮ್ಮ ಸರ್ಕಾರ ತಾಯಂದರಿಗೆ ಒದಗಿಸಿಕೊಟ್ಟಿದೆ. ಇದನ್ನು ಎಲ್ಲರೂ ಸದುಪಯೋಗವನ್ನು ಪಡ್ಕೋಬೇಕಾಗ್ತದೆ. ಇದೇ ರೀತಿಯಾಗಿ ಇನ್ನೂ ಅನೇಕ ಮಹಿಳೆಯರು ಇದಕ್ಕೆ ವಂಚಿತರಾದರೆ ತಾವೆಲ್ಲ ಪ್ರಯಾಣ ಮಾಡಿದಂಥ ತಾಯಂದರು ಅವರಿಗೆ ತಿಳಿ ಹೇಳಿ ಈ ಬಸ್ನಲ್ಲಿ ಅನೇಕ ದೇವಸ್ಥಾನ ಕರ್ನಾಟಕ ರಾಜ್ಯದ ತುಂಬ ಇದ್ದಂಥ ದೇವಸ್ಥಾನಗಳಲ್ಲಿ ಹೋಗಿ ದರ್ಶನ ಮಾಡುವಂಥ ಕಾರ್ಯಕ್ರಮವನ್ನು ತಾವೆಲ್ಲ ತಿಳಿಸ್ಬೇಕಾಗ್ತದೆ. ತಾವೇನು ಈ ಬಸ್ನಲ್ಲಿ ಪ್ರಯಾಣ ಮಾಡಿದಿರಿ, ಈ ಅನುಕೂಲ ಇದೆ. ನಮ್ಮ ಸರ್ಕಾರ ಸಿದ್ದರಾಮಯ್ಯ ಅವರ ಸರ್ಕಾರ, DK ಶಿವಕುಮಾರ್ ಅವರು, ರಾಮಲಿಂಗಾರೆಡ್ಡಿ ಅವರು ಮತ್ತು ಇಡೀ ಕರ್ನಾಟಕದ ಸರ್ಕಾರ ಈ ಯೋಜನೆಯನ್ನು ತಗೊಂಬಂದಿದೆ. ಈ ಯೋಜನೆಗೆ ನಾವೆಲ್ಲರೂ ಸಹಕಾರ ಮಾಡಬೇಕು ಮತ್ತು ಈ ಯೋಜನೆ ಇನ್ನೂ ಹೆಚ್ಚೆಚ್ಚಾಗಿ ಬೆಳೆಯುವಂಥ ಕೆಲಸ ಆಗಬೇಕು. ಯಾರು ಉಳಿದಾರೋ ಅವರೆಲ್ಲರೂ ನಮ್ಮ ಕರ್ನಾಟಕ ತುಂಬ ಇವರೆಲ್ಲ ಪ್ರಯಾಣ ಮಾಡಿ ದೇವಸ್ಥಾನಗಳನ್ನು ದರ್ಶನ ಪಡ್ಕೊಂಡು ಈ ಕಾರ್ಯಕ್ರಮವನ್ನು ಇನ್ನೂ ಯಶಸ್ವಿಗೊಳಿಸ್ಬೇಕಂತ ಹೇಳಿ ನಮ್ಮಲ್ಲಿ ಮನವಿ ಮಾಡ್ಕೊತ ಈಗ ಇಬ್ಬರು ತಾಯಂದರು ಇವತ್ತು ನಾವು ತಾಯಂದ್ರಿಗೆ ಯಾಕೆ ಸನ್ಮಾನ ಮಾಡಿದೆ ಅಂದರೆ ಈ ತಾಯಂದರು ಇವತ್ತು ತಮ್ಮ ಮನೆಯನ್ನು ಬಿಟ್ಟು ಹೆಣ್ಮಕ್ಕಳಿಗೆ ಮಹಿಳೆಯರೆಲ್ಲ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅವರಿಗೆ ಇವರ ಮುಖಾಂತರ ಇವರನ್ನು ನೋಡಿ ನಮ್ಮ ಸರ್ಕಾರ BJP ಸರ್ಕಾರ ಮಹಿಳೆಯರಿಗೆ ಬೆಂಬಲ ಅಂತ ಹೇಳ್ತದೆ. ಆದರೆ ಅವರು ಯಾವತ್ತೂ ಮಹಿಳೆಯರಿಗೆ ಬೆಂಬಲ ಕೊಡೋಂಥ ಕೆಲಸ ಅವರು ಯಾವಾಗ ಹುಟ್ಟಿರೋ ಅವತ್ತಿನಿಂದ ಇವತ್ತಿನವರೆಗೂ ಮಾಡಿಲ್ಲ. ಆದರೆ ಕರ್ನಾಟಕದಲ್ಲಿ ನಮ್ಮ ಮಾನ್ಯ ಸಿದ್ದರಾಮಯ್ಯಜಿಯವರು, DK ಶಿವಕುಮಾರ್ ಅವರು ಮಹಿಳೆಯರಿಗೆ ಹೆಚ್ಚಿನ ಒತ್ತು ಕೊಟ್ಟು ಮಹಿಳೆಯರ ಮರ್ಯಾದೆಗಾಗಿ, ಮಹಿಳೆಯರ ಒಳಿತಿಗಾಗಿ ಈ ಕರ್ನಾಟಕದಲ್ಲಿ ನಮ್ಮ ತಾಯಂದರು ಸರಿಸಮಾನವಾಗಿ ಪುರುಷರ ಸರಿಸಮಾನವಾಗಿ ಮಹಿಳೆಯರು ಸಹ ಇರಬೇಕಂತ ಹೇಳಿ ಒಂದು ಯೋಜನೆ ಮಾಡಿದ್ದಾರೆ. ಈ ಯೋಜನೆ ಯಶಸ್ವಿ ಮಾಡಲಿಕ್ಕೆ ತಾಯಂದರು ಸಾಥ್ ಕೊಟ್ಟಿದ್ದಾರೆ. ಇವರೆಲ್ಲರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ನಾನು ಮಾತನಾಡ್ತಾ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಹಾಗೂ DK ಶಿವಕುಮಾರ್ ಸಾಹೇಬರ ನಿರ್ದೇಶನದಂತೆ ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಇಕ್ಬಾಲ್ ಅನ್ಸಾರಿ ಸಾಹೇಬರ ಅವರ ನಿರ್ದೇಶನದಂತೆ ಇವತ್ತು ಕರ್ನಾಟಕದ ಎಲ್ಲ ಬಸ್ ಸ್ಟ್ಯಾಂಡ್ಗಳಲ್ಲಿ ಶಕ್ತಿ ಯೋಜನೆ, ಇವತ್ತು ಶಕ್ತಿ ಯೋಜನೆಗೆ ಸುಮಾರು 12,000 ಕೋಟಿಗಿಂತ ಅಧಿಕ ಹಣವನ್ನು ಖರ್ಚು ಮಾಡಿ ಸುಮಾರು 500 ಕೋಟಿಗೂ ಅಧಿಕ ಪ್ರಯಾಣಗಳಾಗಿರ್ತಕ್ಕಂಥ ಸುಸಂದರ್ಭದಲ್ಲಿ ನಮ್ಮ ಘನ ಸರ್ಕಾರ ಏನು ಯೋಜನೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಸಂಭ್ರಮಾಚರಣೆ ಮಾಡ್ತಕ್ಕಂಥ ನಿಟ್ಟಿನೊಳಗಡೆ ಇವತ್ತು ನಮ್ಮ ಎಲ್ಲ ಮುಖಂಡರು ಸೇರಿ ಸಾಂಕೇತಿಕವಾಗಿ ಇಬ್ಬರು ಮಹಿಳೆಯರಿಗೆ ಸನ್ಮಾನ ಮಾಡೋದ್ರ ಮೂಲಕ ಇವತ್ತು ನಾವು ಸಂಭ್ರಮಾಚರಣೆಯನ್ನು ಮಾಡಿದ್ದೀವಿ. ನಾವು ಈ ಕಾರ್ಯಕ್ರಮವನ್ನು ಏನು ನಮ್ಮ ಸರ್ಕಾರ 2023ನೇ ಚುನಾವಣೆ ಒಳಗಡೆ ನಾವು ಗೆದ್ದರೆ 5 ಗ್ಯಾರಂಟಿಗಳನ್ನ ಏನು ಕೊಡ್ತೀವಿ ಅಂತೇಳಿ ನಮ್ಮ ನಾಯಕರಾಗಿರ್ತಕ್ಕಂಥ ಶ್ರೀ ಸಿದ್ದರಾಮಯ್ಯನವರು ಹಾಗೂ DK ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ನಾವೇನೋ ಜನರ ಎದುರಿಗೆ ಹೋಗಿದ್ವಿ. ಆ ಸಂದರ್ಭದಲ್ಲಿ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ವಿ. ಅದರಲ್ಲಿ ಶಕ್ತಿ ಯೋಜನೆ ಕೂಡ ಒಂದು ಯೋಜನೆ. ಈ ಶಕ್ತಿ ಯೋಜನೆ ಮೂಲಕ ಮಹಿಳಾ ಸಬಲೀಕರಣ ಆಗ್ತಾ ಇದೆ. ಈ ರಾಜ್ಯದಲ್ಲಿ 2% ನಿರುದ್ಯೋಗವು ಕಡಿಮೆ ಆಗಿದೆ.
ಏನು 2% ನಿರುದ್ಯೋಗ ಕಡಿಮೆ ಆಗಿದೆ. ಅದರ ಅರ್ಥ ಏನಂತ ಹೇಳಿದರೆ, ಶಕ್ತಿ ಯೋಜನೆ ಮೂಲಕ ಗ್ರಾಮೀಣ ಮಹಿಳೆಯರು ನಗರಗಳಿಗೆ ಬಂದು ವ್ಯವಹಾರ ಮಾಡ್ತಕ್ಕಂಥದ್ದು, ವಿದ್ಯಾಭ್ಯಾಸ ಮಾಡ್ತಕ್ಕಂಥದ್ದು, ಅದರಲ್ಲಿ ವಿಶೇಷವಾಗಿ ನಮ್ಮ ಕಾಂಗ್ರೆಸ್ನ ಐಡಿಯಾಲಜಿ ಏನಿದೆ, ಸಮಾನತೆಯನ್ನು ತರ್ತಕ್ಕಂಥ ನಿಟ್ಟಿನೊಳಗಡೆ ನಾವೆಲ್ಲರೂ ಕೂಡ ನಮ್ಮ ಸರ್ಕಾರ ಏನು ಯೋಜನೆಗಳನ್ನ ರೂಪಿಸಿದೆ, ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಈ ಯೋಜನೆ ಕೂಡ ತಲುಪ್ತಾ ಇದೆ. ಆ ನಿಟ್ಟಿನೊಳಗಡೆ ನಮ್ಮ ಎಲ್ಲ ನಾಯಕರ ಸಮ್ಮುಖದಲ್ಲಿ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅವರೆಲ್ಲರಿಗೂ ಕೂಡ ಬಂದಿರತಕ್ಕಂಥ ಎಲ್ಲರೂ ಕೂಡ ತುಂಬ ಶ್ರೀ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಇಕ್ಬಾಲ್ ಅನ್ಸಾರಿ ಅಣ್ಣರವರ ನೇತೃತ್ವದಲ್ಲಿ ಇಂದು ಗ್ಯಾರಂಟಿ ಯೋಜನೆ ಏನು ಹಮ್ಮಿಕೊಂಡಿದ್ರು, ಇವತ್ತು ಶಕ್ತಿ ಅಡುಗೆ ಮಹಿಳೆಯರಿಗಾಗಿ ಶಕ್ತಿ ಯೋಜನೆ ಮಹಿಳೆಯರಿಗಾಗಿ ಉಚಿತವಾಗಿ ಅವರು ದೇವಸ್ಥಾನಕ್ಕಾಗಲಿ ಎಲ್ಲದಕ್ಕೂ ತೆರಳಿ ಅವರು ಇನ್ನಿಷ್ಟು ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಅವ್ರು ಹೋಗಿ ಬರಲಿ ಅಂತ ಇವ್ರು ಏನು ಹಮ್ಮಿಕೊಂಡಿದ್ದಾರೆ, ಅವ್ರಿಗೆ ಇವತ್ತು ಸನ್ಮಾನವನ್ನು ಮಾಡಲಾಯಿತು. ಹೆಚ್ಚಿನ ಸ್ಥಿತಿಯಲ್ಲಿ ಇನ್ನೂ ಹೆಚ್ಚಿನ ಮಹಿಳೆಯರು ಅದರಲ್ಲಿ ಬಸ್ಸಲ್ಲಿ ಓಡಾಡಲಿ 500 ಕೋಟಿ ಹೆಚ್ಚಿಗೆ ಆಗಿದೆ ಅಂದರೆ ನಮಗೆಲ್ಲರಿಗೂ ಅತಿ ಹೆಮ್ಮೆ ಅಂತ ಅನ್ನಿಸ್ತಾ ಇದೆ ಅಂತ ನನಗೆ. ಇವತ್ತಿನ ನಮ್ಮ ಮಾಜಿ ಸಚಿವರು ಇಕ್ಬಾಲ್ ಅನ್ಸಾರಿ ಸಾಹೇಬರು ಅವರ ಆದೇಶದಿಂದ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ನಗರಸಭೆ ಸದಸ್ಯರು ಮತ್ತು ಎಲ್ಲ ಹಿರಿಯರು ಇವತ್ತು ಈ ಕಾರ್ಯಕ್ರಮದಾಗ ಶಕ್ತಿ ಪ್ರದೇಶ ಶಕ್ತಿ ಯೋಜನೆ ಅಂತ 5 ಕೋಟಿ 500 ಕೋಟಿ ಸಾವಿರ ಜನ ಈ ಬಸ್ಸಿಗೆ ಟಿಕೆಟ್ ಇಲ್ದಾಗ ಮಹಿಳೆಯರಿಗೆ ಹೋಗೋಕ್ಕೆ ಅವಕಾಶ ಆಗಿದೆ. ಈ 5 ಗ್ಯಾರಂಟಿ ಅಂತ ಸಿದ್ದರಾಮಯ್ಯ ಸರ್ಕಾರ ಹೇಳಿದಾಗ 5 ಗ್ಯಾರಂಟಿ ಎಲ್ಲ ಮಾಡಿಸಿ ತೋರಿಸಿದ್ದಾರೆ. ಜನರಿಗೆ ಗೊತ್ತಿರಬೇಕು, ಈಗ ಜಾತಿ ಧರ್ಮ ಪಕ್ಷ ಎಲ್ಲ ಯಾವ ಸರ್ಕಾರ ಕೆಲಸ ಮಾಡ್ತಾ ಇದೆ ಆ ಸರ್ಕಾರಕ್ಕೆ ನಾವು ಸಪೋರ್ಟ್ ಮಾಡ್ಬೇಕಂತೇಳಿ ಇಲ್ಲಿ 2 ಮಾತನ್ನು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದೀವಿ. ಹಾಗೂ ಮಾಜಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಇಕ್ಬಾಲ್ ಅನ್ಸಾರಿ ಸಾಹೇಬರ ಆದೇಶದ ಮೇರೆಗೆ ಎಲ್ಲ ನಗರಸಭಾ ಸದಸ್ಯರು ಹಾಗೂ ಎಲ್ಲ ನಾಮನಿರ್ದೇಶಿತ ಸದಸ್ಯರು ಇವತ್ತು ಗಂಗಾವತಿ ಬಸ್ ನಿಲ್ದಾಣದಲ್ಲಿ ಬಂದು ನಾವು ಇವತ್ತು 500 ಕೋಟಿ ಮಹಿಳೆಯರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರಯಾಣ ಮಾಡಿರೋ ಅಂಗವಾಗಿ ಇವತ್ತು ನಾವು ಸಂಭ್ರಮಾಚರಣೆ ಮಾಡ್ತಾ ಇದ್ದೀವಿ. ಗಂಗಾವತಿ ಬಸ್ ನಿಲ್ದಾಣದಲ್ಲಿ ಗಂಗಾವತಿ ಬಸ್ ಡಿಪೋದಿಂದ ಇಲ್ಲಿವರೆಗೂ 67 ಕೋಟಿ 48 ಲಕ್ಷ ಪ್ರಾಫಿಟ್ ಆಗಿದೆ ಸಾರಿಗೆ ಇಲಾಖೆಗೆ ಮತ್ತು 1 ಕೋಟಿ 64 ಲಕ್ಷ ಮಹಿಳೆಯರು ಪ್ರಯಾಣ ಮಾಡಿದ್ದಾರೆ. ನಮಗೇನು ಸಂತೋಷ ಆಗ್ತಾ ಇದೆ ಅಂದರೆ ಈ ಯೋಜನೆ 2 ವರ್ಷ ಆಗಿ ಮತ್ತು ನಾವು ಸಂಭ್ರಮಾಚರಣೆ ಮಾಡೋದು ಕೂಡ ಮತ್ತು ಇದನ್ನು ನಮ್ಮ ಅನ್ಸಾರಿ ಸಾಹೇಬ್ರೆ ಬಸ್ ಸ್ಟ್ಯಾಂಡ್ ಕಟ್ಟಿಸಿದ್ದಾರೆ. ಅದರ ಸದುಪಯೋಗದಲ್ಲಿ ನಾವೆಲ್ಲ ಸದುಪಯೋಗ ಪಡ್ಕೊಂಡು ಎಲ್ಲ ಕಾರ್ಯಕರ್ತರು ಇಲ್ಲಿ ಸಂಭ್ರಮಾಚರಣೆ ಮಾಡ್ತಾ ಇರೋದು ನಮಗೆಲ್ಲ ಸಂತೋಷ ಬಂದಿದೆ. ನಾನು ಆಗಲೇ ಹೇಳಿದ್ದಾಗ ಯಾವಾಗಲೂ ಹೇಳ್ತಿರ್ತೀನಿ 5,000ರಿಂದ 8,000ವರೆಗೂ ಎಲ್ಲ ಗ್ಯಾರಂಟಿ ಯೋಜನೆಗಳಿಂದ ಒಂದು ಮನೆಗೆ ಉಳಿತಾ ಇದೆ ಅಂತೇಳಿ. ಇದು ಕೂಡ ಎಲ್ಲ ಮಹಿಳೆಯರಿಗೂ ಕೂಡ ಬೇರೆ ಬೇರೆ ಸಣ್ಣ ವ್ಯಾಪಾರಿಗಳು ಬೇರೆ ಕಡೆ ಎಲ್ಲ ಇದು ಸದುಪಯೋಗ ಪಡ್ಕೊಂಡು ವ್ಯಾಪಾರ ವ್ಯವಹಾರಸ್ಥಾನ ಮಾಡ್ತಾ ಇದ್ದಾರೆ. ದೇವಸ್ಥಾನಗಳಿಗೆ ಎಲ್ಲ ಕಡೆ ಹೋಗಿ ತಿರುಗಾಡಲು ಅವರಿಗೆ ಹೆಲ್ಪ್ ಆಗ್ತಿದೆ. ಈ ಯೋಜನೆ ಎಲ್ಲರೂ ಸದುಪಯೋಗ ಮಾಡ್ಕೊಬೇಕು. ಮತ್ತು ನಾವೆಲ್ಲ ಈ ಕಾರ್ಯಕರ್ತರು ಬಂದಿರೋದೆಲ್ಲ ಅನ್ಸಾರಿ ಸಾಹೇಬರ ಆದೇಶದ ಮೇರೆಗೆ ಇಲ್ಲಿ ಬಂದಿದ್ದೀವಿ ಅಂತೇಳಿ. ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೂ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೂ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು ಹಾಗೂ ಎಲ್ಲ ನಮ್ಮ ಕರ್ನಾಟಕ ಸರ್ಕಾರ 5 ಗ್ಯಾರಂಟಿಗಳನ್ನು ಜಾರಿಗೆ ಮಾಡಿತ್ತು. ಚುನಾವಣೆಯಲ್ಲೇ ಮಾತು ಕೊಟ್ಟಿದ್ರು, ನಾವು ಇವು ತಿರುಗಿ ಕೊಡ್ತೀವಿ ಅಂತೇಳಿ. ಈ ದಿವಸ ಗಂಗಾವತಿ ಅಲ್ಲ ಇಡೀ ಕರ್ನಾಟಕದಲ್ಲಿ ಉಚಿತ ಬಸ್ ಪ್ರಯಾಣ ಮಹಿಳೆಯರಿಗೆ ಭಾಳ ಅನುಕೂಲ ಆಗಿದೆ. ಇಲ್ಲಿವರೆಗೂ 500 ಕೋಟಿ ನಮ್ಮ ಉಳಿತಾಯ ಆಗಿದೆ ಮಹಿಳೆಯರಿಗೆ. ಈಗ ಬಸ್ ಫ್ರೀ ಇದ್ದ ಕಾರಣ ಪ್ರತಿಯೊಬ್ಬರು ಆಧಾರ್ ಕಾರ್ಡ್ ತಗೊಂಡು ದೇವಸ್ಥಾನಕ್ಕಾಗಲಿ ಮದುವೆಗಾಗಲಿ ಮುಂಚೆಗಾಗಲಿ ಯಾವುದೇ ಒಂದು ಕಾರಣಕ್ಕೆ ಭಾಳ ಅನುಕೂಲ ಆಗಿದೆ ಫ್ರೀ ಬಸ್ ಇರೋದಕ್ಕೆ. ಇದರಿಂದ ಅದೇ ಆದೇಶದಿಂದ ನಮ್ಮ ಮಾಜಿ ಸಚಿವರಾದ ಇಕ್ಬಾಲ್ ಅನ್ಸಾರಿ ಅವರು ಇದು ಕಮಿಟಿ ರಚನೆ ಮಾಡಿದರು. ತಾಲೂಕು ಕಮಿಟಿ ಅಧ್ಯಕ್ಷರಾಗಿ ನಮ್ಮ ಬಾಬು ಅವರು ಹಾಗೂ ಇನ್ನು ಸದಸ್ಯರು ಅದಾರೆ ಕೆಲವೊಬ್ಬರು. ಆ ಸದಸ್ಯರು ಎಲ್ಲ ಕರೆ ಮಾಡಿಬಿಟ್ಟು ಬಸ್ ಡಿಪೋ ಮಾಲೀಕರಿಗೆ ತೊಗೊಂಡ್ಬಿಟ್ಟು ಇವತ್ತೊಂದು ಫಂಕ್ಷನ್ ಮಾಡಿರಿ, ಎಲ್ಲ ತಾಲೂಕಿನಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ತಾಲೂಕಿನಲ್ಲಿ ಗಂಗಾವತಿ ಬಸ್ ಸ್ಟ್ಯಾಂಡಲ್ಲಿ ಮಾಡಿರಿ ಅಂತ ಆದೇಶ ಮಾಡಿದ್ದಾರೆ ಮಾಜಿ ಸಚಿವರು ಇಕ್ಬಾಲ್ ಅನ್ಸಾರಿ ಅವರು. ಆ ಆದೇಶದಂತೆ ಈ ದಿವಸ ಎಲ್ಲ ಫ್ರೀ ಉಚಿತ ಆಗೋದ್ರಿಂದ ಎಲ್ಲರೂ ಗೌರ್ಮೆಂಟ್ ಕೂಡ ಲಾಭ ಆಗಿದೆ, ಸಾರ್ವಜನಿಕರು ಮಹಿಳೆಯರಿಗೆ ಅನುಕೂಲ ಆಗಿದೆ ಅಂತೇಳಿ ಒಂದು ಸಂಭ್ರಮಾಚರಣೆ ಮಾಡ್ತಿದ್ವಿ. ನಡೆದ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ನಡೆದಂಥ ಸರ್ಕಾರದ ಒಂದು ಸ್ತ್ರೀ ಶಕ್ತಿ, ವಿಶೇಷವಾಗಿ ಶಕ್ತಿ ಇಡೀ ದೇಶದ ಜನರೇ ಈ ಕಡೆ ನೋಡ್ತಾ ಇದ್ದಾರೆ. ಕಾರಣ ಇಷ್ಟಂದರೆ ಇಷ್ಟೆಲ್ಲ ಜನರು ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣದ ಸೇವೆಯನ್ನು ಒದಗಿಸ್ತಕ್ಕಂಥ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ
ಸಿದ್ದರಾಮಯ್ಯ ಅವರಿಗೂ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರಿಗೂ ಸಾರಿಗೆ ಸಚಿವರಾದಂಥ ಶ್ರೀ ರಾಮಲಿಂಗಾರೆಡ್ಡಿ ಅವರಿಗೂ ನಾವೆಲ್ಲ ಗಂಗಾವತಿಯ ಇಕ್ಬಾಲ್ ಅನ್ಸಾರಿ ಅವರ ಫಾಲೋವರ್ಸ್ ಹಾಗೂ ಎಲ್ಲ ಮುಖಂಡರ ಕಡೆಯಿಂದ ಇವತ್ತು ಆ ಎಲ್ಲ ಮಾನೆಯಲ್ಲಿ ನಾವು ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೇವೆ. ಇದರ ಸದುಪಯೋಗವನ್ನು ಕರ್ನಾಟಕದಾಗ ವಿಶೇಷವಾಗಿ ನಮ್ಮ ಗಂಗಾವತಿ ತಾಲೂಕಿನ ಎಲ್ಲ ಮಹಿಳೆಯರು ಸದುಪಯೋಗಪಡಿಸಿಕೊಂಡು ತಾವೆಲ್ಲರೂ ಈ ಒಂದು ಉಚಿತ ಪ್ರಯಾಣದಿಂದ ತಾವೆಲ್ಲ ಕಡೆ ಹೋಗಿ ತೀರ್ಥಕ್ಷೇತ್ರಗಳಿಗಾಯಿತು ಯಾವುದೇ ಒಂದು ಕಾರ್ಯಕ್ರಮಗಳಾಯಿತು ಹೋಗಿ ಇದರ ಸದುಪಯೋಗ ಪಡಿಸಬೇಕು. ಇದು ವಿಶೇಷವಂದರೆ ಸುಮಾರು 500 ಕೋಟಿ ಜನ ಇವತ್ತು ಮಹಿಳೆಯರು ಈ ವಿಶೇಷ ಯೋಜನೆಯನ್ನು ಫಲಾನುಭವಿಗಳಾಗಿದ್ದಾರೆ. ಸಾಂಕೇತಿಕವಾಗಿ ನಾವೆಲ್ಲ ಮುಖಂಡರು ಇವತ್ತು ಇಬ್ಬರು ಮಹಿಳಾ ಪ್ರಯಾಣಿಕರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಇನ್ನೂ ಹೆಚ್ಚಿನ ದಿನ ಇನ್ನು ಮುಂದಿನ ವರ್ಷ ಇದು 10,000 ಕೋಟಿ ಪ್ರಯಾಣಿಕರಾಗಲಿ ಅಂತೇಳಿ ನಾವು ಯೋಜನೆಯಾಗಿರ್ತಕ್ಕಂಥ ಯೋಜನೆಗಳಲ್ಲಿ ಒಂದು ಯೋಜನೆ ಮಹತ್ವಾಕಾಂಕ್ಷಿಯಾಗಿರುವ ಶಕ್ತಿ ಯೋಜನೆ ಮಹಿಳೆಯರಿಗಾಗಿಯೇ ವಿಶೇಷವಾಗಿ ಇವತ್ತು ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು. ಬಟ್ ಆ ಯೋಜನೆಗಳಲ್ಲಿ ಮಹಿಳೆಯರಿಗೆ ಇವತ್ತಿನ ದಿನ 500 ಕೋಟಿ ಜನ ಏನಿವತ್ತು ಮಹಿಳೆಯರು ಪ್ರಯಾಣಿಸಿದ್ದಾರೆ. ಮುಂಬರ್ತಕ್ಕಂಥ ಇನ್ನೂ 3 ವರ್ಷಗಳ ಕಾಲದಲ್ಲಿ 5,000 ಕೋಟಿಗಳಾಗಲಿ. ಈ ಒಂದು ಯೋಜನೆಯಿಂದ ಬಾಂಧವ್ಯ ಮಹಿಳೆಯರು ಓಡಾಡ್ತಾ ಇರೋದ್ರಿಂದ ಸಾರಿಗೆ ಬಸ್ಗಳಲ್ಲಿ ಒಂದು ಬಾಂಧವ್ಯ ವೃದ್ಧಿಯಾಗುತ್ತೆ, ಒಂದು ಒಳ್ಳೆಯ ಸ್ನೇಹ ಅವರವರ ಕಲಿಯುತ್ತೆ ಮತ್ತು ವಿದ್ಯಾರ್ಥಿಗಳಿಗೂ ಕೂಡ ಹೆಚ್ಚಿನದಾಗಿ ಅನುಕೂಲಗಳು ಇದ್ದಾವೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ಈ ಯೋಜನೆ ಯಶಸ್ವಿಯಾಗಲಿ, ಇನ್ನೂ ಮುಂದುವರಿಲಿ. ನಾವು ಇದೇ ರೀತಿಯಾಗಿ ಹಲವಾರು ಯೋಜನೆಗಳನ್ನು ಸರ್ಕಾರ ಸಿದ್ದರಾಮಯ್ಯ ಅವರು ಕೊಡ್ತಾ ಬಂದಿದ್ದಾರೆ ಅಂತ ಹೇಳಿ ಸರ್ಕಾರದ ವತಿಯಿಂದ ಏನಿವತ್ತು ನಮ್ಮ ಗ್ಯಾರಂಟಿಯ ಸಂಭ್ರಮ 500 ಪ್ರಯಾಣಗಳು ಏನು ಮಹಿಳೆಯರು 500 ಕೋಟಿ ಜನ ಪ್ರಯಾಣಿಕರಾಗಿದ್ದಾರೆ. ಆ ಒಂದು ಸಂಭ್ರಮಾಚರಣೆಯ ಪ್ರಯುಕ್ತ ನಾವೇನು ಎಲ್ಲ ಒಂದು ಗ್ಯಾರಂಟಿ ಸಮಿತಿಯ ಸದಸ್ಯರು ಹಾಗೂ ಸರ್ಕಾರದ ವಿವಿಧ ನಾಮನಿರ್ದೇಶನ ಸದಸ್ಯರು ಹಾಗೂ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಎಲ್ಲರೂ ಸೇರಿಯನ್ನು ಸಂಭ್ರಮಾಚರಣೆ ಮಾಡ್ತಿದ್ವಿ. ಈ ಒಂದು ಗ್ಯಾರಂಟಿ ಯೋಜನೆಯ ಒಂದು ಪ್ರತಿಫಲನ ಏನಂದರೆ, ಮೊನ್ನೆ ತಾವೆಲ್ಲ ವರದಿಯಲ್ಲಿ ಓದಿರಬೇಕು, ಬೀದರ್ನಿಂದ ಮಹಿಳೆಯರು ಹೋಳಿಗೆಯನ್ನು ಮಾಡ್ಕೊಂಡು ಬೆಂಗಳೂರಿಗೆ ಹೋಗಿ ಮಾರಾಟ ಮಾಡ್ತಾರಂತ ಈಗಾಗಲೇ ಒಂದು ದಾಖಲಾಯಿತು ಆ ವರದಿ ಏನು ಸೂಚಿಸಂದರೆ, ಕರ್ನಾಟಕದಲ್ಲಿ ಈ ಯೋಜನೆಯ ಒಂದು ಉದ್ದೇಶ ಏನು, ಮಹಿಳೆಯರಿಗೆ ಉದ್ಯೋಗವನ್ನು ಏನು ಸೃಷ್ಟಿ ಮಾಡಬೇಕಾಗಿತ್ತು ಅನ್ನೋ ಏನೊಂದು ನಮ್ಮ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರ ಕನಸಿತ್ತು. ಈ ಯೋಜನೆ 5,000 ಕೋಟಿ ಜನಸಂಖ್ಯೆ ಕರ್ನಾಟಕ ರಾಜ್ಯದಲ್ಲಿ ಅದರ ಸದುಪಯೋಗವನ್ನು ಪಡಿಸಿಕೊಂಡಿದ್ದಾರೆ. ಅರ್ಥವಾಗಿ ಇವತ್ತು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ರಾಮಲಿಂಗಾರೆಡ್ಡಿಯವರು ಕೂಡ ಇವತ್ತು ಬಸ್ಸಿಗೆ ಚಾಲನೆ ಕೊಟ್ಟು ಇವತ್ತು ಪುನಃ ಟಿಕೆಟನ್ನು ಅವರು ಹಂಚಿಕೆ ಮಾಡ್ತಾರೆ. ಅದು ಒಂದು ನಮ್ಮ ಕರ್ನಾಟಕಕ್ಕೆ ಹೆಮ್ಮೆಯ ವಿಷಯ ಅಂತ ಹೇಳೋದಕ್ಕೆ ಇವತ್ತು ನಾವು ಇಚ್ಛೆ ಪಡ್ತೇವೆ. ಅದರ ಅರ್ಥವಾಗಿ ಇವತ್ತು ನಾವು ಗಂಗಾವತಿಯಲ್ಲಿ ನಮ್ಮ ಗಂಗಾವತಿ ಎಲ್ಲ ಸಲಹಾ ಸಮಿತಿ ಸದಸ್ಯರು ಮತ್ತು ವಿವಿಧ ಇಲಾಖೆಯ ಹುದ್ದೆಗಳಲ್ಲಿ ಇರ್ತಕ್ಕಂಥ ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಇನ್ನಿತರ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಇವತ್ತು ಗಂಗಾವತಿಯಲ್ಲಿ ಕಾರ್ಯಕ್ರಮವನ್ನು ಪಕ್ಷದ ಆದೇಶದ ಮೇರೆಗೆ ಇವತ್ತು ನಾವು ವಿಜೃಂಭಣೆಯಿಂದ ಮಾಡಿದ್ದೇವೆ ಅನ್ನೋಂಥ ಮಾತನ್ನ ಹೇಳಿ 12 ಮಾತು ಮುಗಿಸ್ತೇನೆ. ಇಂದು ಗಂಗಾವತಿಯಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಸರ್ಕಾರದ ಗ್ಯಾರಂಟಿ ಯೋಜನೆಯ ಶಕ್ತಿ ಯೋಜನೆಯನ್ನು 500 ಕೋಟಿ ಮಹಿಳೆಯರು ಇವತ್ತು ಏನು ಸೌಲಭ್ಯವನ್ನು ತಗೊಂಡಿದ್ದಾರೆ. ಹಂಗಾಗಿ ಇವತ್ತು ನಾವು ಇವತ್ತು ಬಸ್ ಸ್ಟ್ಯಾಂಡ್ನಲ್ಲಿ ವಿಜಯೋತ್ಸವ ಮಾಡ್ತಿದ್ವಿ. ಈ ವೇಳೆ ನಮ್ಮ ನಾಯಕರಾದಂಥ ನೆಚ್ಚಿನ ಮಾಜಿ ಸಚಿವರು ಹಿರಿಯರಂತ ಇಕ್ಬಾಲ್ ಅನ್ಸಾರಿ ಅವರ ಒಂದು ಆದೇಶದ ಮೇರೆಗೆ ಇವತ್ತು ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಕೊಟ್ಟಂತ ಗ್ಯಾರಂಟಿ ಯೋಜನೆಗಳನ್ನು ಸರ್ಕಾರ ಜನಗಳು ಸದುಪಯೋಗ ಮಾಡಿಕೊಂಡು ಇವತ್ತು ಸಾರಿಗೆ ಇಲಾಖೆಯಲ್ಲಿ ಸಾಕಷ್ಟು ಏನು ಮೊತ್ತವನ್ನು ಇದು ಕಲೆಯಲ್ಲಿ ಒಂದು ಯೋಜನೆ ಶಕ್ತಿಯುತವಾಗಿದೆ ಅಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಇಕ್ಬಾಲ್ ಅನ್ಸಾರಿ ಅಭಿಮಾನಿಗಳು ಹಾಗೂ ಮುಖಂಡರು, ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ನಡೆದಂಥ ಒಂದು 5 ಗ್ಯಾರಂಟಿ ಯೋಜನೆಯಲ್ಲಿ ಶಕ್ತಿ ಯೋಜನೆ ಈ ಶಕ್ತಿ ಯೋಜನೆ ಮಹಿಳೆಯರಿಗೆ ಅನುಕೂಲ ಹಾಗೂ ಎಲ್ಲ ನಮ್ಮ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಈ ಒಂದು ಶಕ್ತಿ ಯೋಜನೆಯಲ್ಲಿ 500 ಕೋಟಿ ಜನ ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ. ಈ ಉಚಿತವಾಗಿ ಪ್ರಯಾಣ ಮಾಡಿದಂಥ 500ನೇ ಒಂದು ಟಿಕೆಟನ್ನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಡಿ ಕೆ ಶಿವಕುಮಾರ್ ಅವರು ಹಾಗೂ ರಾಮಲಿಂಗಾರೆಡ್ಡಿ ಸಾರು ಇವರೆಲ್ಲರ ಒಪ್ಪಂದದ ಮೇರೆಗೆ ಇಕ್ಬಾಲ್ ಅನ್ಸಾರಿ ಸಾಹೇಬರು ಆದೇಶದ ಮೇರೆಗೆ ನಮ್ಮ ಗಂಗಾವತಿಯಲ್ಲಿ
ನಮ್ಮ ಮಹಿಳೆಯರಿಗೆ ನಮ್ಮ ಪಕ್ಷದ ಕಾರ್ಯಕರ್ತರು ಹಾಗೂ ಈ ಒಂದು ನಮ್ಮ ಸರ್ಕಾರದಲ್ಲಿರ್ತಕ್ಕಂಥ ಎಲ್ಲ ಒಂದು ಸದಸ್ಯರುಗಳು ಹಾಗೂ ಅಧ್ಯಕ್ಷರು ಎಲ್ಲ ಕುಳಿತುಕೊಂಡು ಈ ಕಾರ್ಯಕ್ರಮ ನಡೆಸಿಕೊಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಆಗಿರುವಂಥ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾದ DK ಸಾಹೇಬ್ರವರು ಮತ್ತು ಸಾರಿಗೆ ಸಚಿವರಾದಂಥ ಶ್ರೀ ರಾಮಲಿಂಗಾರೆಡ್ಡಿಯವರ ಸಾಹೇಬ್ರವರ ನೇತೃತ್ವದಲ್ಲಿ ಇವತ್ತು 500 ಕೋಟಿಯ ಶಕ್ತಿ ಯೋಜನೆಯ ಸೌಲಭ್ಯವನ್ನು ಪಡೆದುಕೊಂಡಂಥ ಮಹಿಳೆಯರಿಗೆ ಇವತ್ತು ಅಭಿನಂದನೆಗಳನ್ನು ಸಲ್ಲಿಸುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ನಾವು ಗಂಗಾವತಿಯಲ್ಲಿ ಸನ್ಮಾನ್ಯ ಶ್ರೀ ಮಾಜಿ ಸಚಿವರಾದಂಥ ಇಕ್ಬಾಲ್ ಅನ್ಸಾರಿ ಅವರ ಆದೇಶದ ಮೇರೆಗೆ ಅವರ ಅಭಿಮಾನಿಗಳು ಮತ್ತು ಎಲ್ಲ ಶಕ್ತಿ ಯೋಜನೆಯ ಪದಾಧಿಕಾರಿಗಳು ಅಧ್ಯಕ್ಷರು ಸೇರಿ ಈ ಕಾರ್ಯಕ್ರಮವನ್ನು ನಾವು ಗಂಗಾವತಿ ಬಸ್ ಡಿಪೋದಲ್ಲಿ ಬಸ್ ನಿಲ್ದಾಣದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ನಾವು ಹೇಳ್ಬೇಕಾಗಿದ್ದು ಇಷ್ಟೇ, ಸ್ವತಃ ನಮ್ಮ ವಾರ್ಡಿನ ನಮ್ಮ ಜನಾಂಗದ ಮಹಿಳೆಯರೇ ಗದ್ದೆ ಹಚ್ಚುವಂಥ ಜನಾಂಗ ಏನಿದೆಯಲ್ಲ ಆ ಗುಂಪುಗಳು ಇವತ್ತು ಕರ್ನಾಟಕದಲ್ಲಿರುವಂಥ ಹಲವು ದೇವಸ್ಥಾನಗಳನ್ನು ಒಂದು ವಾರ 15 ದಿನದ ಗಟ್ಟಲೆ ಬಸ್ಸಿನಲ್ಲಿ ಫ್ರೀ ಬಸ್ನಲ್ಲಿ ಅಡ್ಡಾಡಿರುವಂಥದ್ದು ನಮ್ಮ ಹಿರೇಜಂತಲಲ್ಲಿ ಇತಿಹಾಸ. ಕಾರಣ ಇಷ್ಟೇ, ಇವತ್ತಿಗೂ ಕೂಡ ಏನು ಮಂತ್ರಾಲಯಕ್ಕಾಗಿರ್ಬೋದು ಅಥವಾ ಇನ್ನಿತರವಾದಂಥ ದೇವಸ್ಥಾನಗಳಿಗೆ ಬುದ್ಧ ಇವರ ಗುಲ್ಬರ್ಗಗಳಿಗೆ ಮತ್ತು ಇತರ ಆದಂಥ ಎಲ್ಲ ದೇವಸ್ಥಾನಗಳಿಗೆ ಇವತ್ತು ಫ್ರೀ ವ್ಯವಸ್ಥೆಯನ್ನು ಬಸ್ ವ್ಯವಸ್ಥೆಯನ್ನು ಮಾಡಿದಂಥ ಸಿದ್ದರಾಮಯ್ಯನವರಿಗೆ ಅವರೆಲ್ಲರೂ ಆಶೀರ್ವದಿಸ್ತಾ ಇದ್ದಾರೆ. ಅವರಿಗೂ ಕೂಡ ಎಲ್ಲ ಈ ಒಂದು ಸರ್ಕಾರದ ಎಲ್ಲ ಗಣ್ಯ ಸಚಿವ ಸ್ಥಾನದಲ್ಲಿರುವಂಥ ಎಲ್ಲರಿಗೂ ಈ ಮಹಿಳೆಯರು ಆಶ್ವಾಸದ ಇಷ್ಟೇ, ಇನ್ನು ನೀವು ಆರೋಗ್ಯವಾಗಿ ಚೆನ್ನಾಗಿ ಬದುಕಿ ಬಡವರಾಗಿ ಇನ್ನು ಸರ್ಕಾರದಲ್ಲಿ ಹೆಚ್ಚೆಚ್ಚಿನ ಸೌಲಭ್ಯವನ್ನು ಕೊಡಲಿ ಅನ್ನುವಂಥ ಮಾತುಗಳನ್ನು ಇವತ್ತು ಮಹಿಳೆಯರು ಹೇಳ್ತಿರೋದ್ರಿಂದ ನಾವು ಕೂಡ ಇವತ್ತು ಶುಭಾಶಯಗಳನ್ನು ಈ ಒಂದು ನಮ್ಮ ಸರ್ಕಾರಕ್ಕೆ ತಿಳಿಸ್ತಾ ಇದ್ದೀವಿ. ಬಡವರಿಗೆಲ್ಲ ಬಹಳ ಅನುಕೂಲ ಆಗೈತೆ. ಒಬ್ಬೊಬ್ಬರು ಇರಂಗಿಲ್ಲ, ಅದರಿಂದ ಬಹಳ ಚಿಂತೆ ಮಾಡ್ತಿರ್ತಾರೆ. ಇಲ್ಲಂತಾರೆ ಹೋಗ್ತಾರಪ್ಪ, ನಾವು ಎಲ್ಲಿಗೆ ಹೋಗ್ಬೇಕು, ಎಲ್ಲಿ ಅಡ್ಡಾಡ್ಬೇಕು. ಒಬ್ಬೊಬ್ರು ಓದೋ ಟಿಕೆಟ್ ಭಾಳ ಐತಿ, ಅವ್ರು ಇದ್ದಂತಾರೆ ಹೋಗ್ತಾರೆ, ಇಲ್ಲ ಅಂತ ಹೇಳ್ತಿರ್ತಾರೆ. ಹಾಗಾಗಿ ಬಡವರಿಗೆಲ್ಲ ಅನುಕೂಲ ಮಾಡ್ತಾರೆ. ಅನ್ಸಾರಿ ಅವರ ಸಾಗರದೊಂದಿಗೆ ಇಂದು ಗಂಗಾವತಿ ನಗರದಲ್ಲಿ ಗ್ಯಾರಂಟಿ ಯೋಜನೆ ಒಂದು ಸಮಿತಿಯನ್ನು ಆಯ್ಕೆ ಮಾಡಿದ್ದಾರೆ. ಅವರಿಗೆ ಮೊದಲನೇ ನಾನು ಪೂರ್ವವಾದ ಅವ್ರಿಗೆ ಹೇಳ್ತಾ ಇದ್ದೀನಿ. ಈ ನಮ್ಮ ಗಂಗಾವತಿ ಗ್ಯಾರಂಟಿ ಯೋಜನೆಯನ್ನು ಆಯ್ಕೆ ಮಾಡಿದಂಥ ಸನ್ಮಾನ್ ಇಕ್ಬಾಲ್ ಅನ್ಸಾರಿ ಅವರಿಗೆ ಧನ್ಯವಾದ ಕೇಳುತ್ತಾ, ಇಂದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆಯಾದ ಶಕ್ತಿ ಯೋಜನೆಯ ಅಡಿಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತು ಆಮೇಲೆ DK ಶಿವಕುಮಾರ್ ಅವರ ಸರ್ಕಾರ ಒಂದು 500 ಕೋಟಿ ಟಿಕೆಟನ್ನು ಅರಿಯುವ ಮುಖಾಂತರ ಮಹಿಳೆಯರ ಸಬಲೀಕರಣಕ್ಕೆ ಇಂದು ನಮ್ಮ ಸರ್ಕಾರ ನಾಂದಿ ಆಡಿದೆ. ಬೇರೆ ಪಕ್ಷದವ್ರು ಹೇಳ್ತಾರೆ ಈ ಗ್ಯಾರಂಟಿ ಯೋಜನೆಯಿಂದ ನಮ್ಮ ಸರ್ಕಾರ ಜೋಳಿ ಆಗುತ್ತೆ. ಯಾವುದೇ ನಮ್ಮ ಸರ್ಕಾರ ಜೋಳಿ ಆಗಿಲ್ಲ. ನಮ್ಮ ಸರ್ಕಾರ ಇರೋದಕ್ಕೆ ಸಿದ್ಧವಾಗಿದೆ. ನಮ್ಮ KSRTC ಡಿಪಾರ್ಟ್ಮೆಂಟ್ ಕೂಡ ಲಾಭದಲ್ಲಿದೆ. ಯಾವ ಅಧಿಕಾರಿಗಳು ಯಾವ ಡಿಪಾರ್ಟ್ಮೆಂಟ್ ಕೂಡ ಯಾರು ಖಾಲಿ ಪಟ್ಟಿಯಲ್ಲಿ ಯಾರು ಹೊಸ ಹಾಕೊಂಡಿಲ್ಲ. ಆದ್ದರಿಂದ ನಮ್ಮ ಸರ್ಕಾರ ಮತ್ತೊಮ್ಮೆ ಮುಗಿದೊಮ್ಮೆ ಜೈ ಸಿದ್ದರಾಮಯ್ಯ, ಜೈ ಅನ್ಸರ್ ಸರ್. ಮಹತ್ವಾಕಾಂಕ್ಷಿ ಯೋಜನೆ ಆಗಿರುವಂಥ ಪಂಚ ಗ್ಯಾರಂಟಿ ಯೋಜನೆ, ಇದನ್ನ ಪಂಚ ಗ್ಯಾರಂಟಿ ಯೋಜನೆಯನ್ನು ನಮ್ಮ ನಾಯಕರಾದಂಥ ನಮ್ಮ ರಾಷ್ಟ್ರೀಯ ನಾಯಕರಾಗಿರುವಂಥ ರಾಹುಲ್ ಗಾಂಧಿಯವರು ಮತ್ತು ಪ್ರಿಯಾಂಕಾ ಗಾಂಧಿಯವರ ಒಂದು ಕನಸಾಗಿತ್ತು. ಮಹಿಳೆಯರ ಸಬಲೀಕರಣ ಆಗಬೇಕು, ಮಹಿಳೆಯರು ತಮ್ಮ ಕೆಲಸಗಳಿಗೆ ಮತ್ತು ತಮ್ಮ ವ್ಯಾಪಾರಗಳು ಮಾಡಲಿಕ್ಕೆ ಹೋಗಬೇಕಾದ್ರೆ ಹೋಗಬೇಕಾಗಿದ್ದಂಥ ಸಂದರ್ಭ ಇತ್ತು. ಈ ಒಂದು ಯೋಜನೆಯಿಂದ ಅವರಿಗೆ ಅನುಕೂಲ ಆಗಲಿ, ಮಹಿಳೆಯರ ಸಬಲೀಕರಣ ಆಗಲಿ, ವ್ಯಾಪಾರದಲ್ಲಿ ಅವರು ಕೂಡ ಯಶಸ್ವಿ ಉದ್ಯಮಿಗಳೇ ಆಗಲಿ, ವ್ಯಾಪಾರಿಗಳಾಗಲಿ ಅಂತ ಹೇಳಿ ಒಂದು ಉದ್ದೇಶದಿಂದ ಜಾರಿಗೆ ತಂದಿದ್ದಾರೆ. ಈಗಾಗಲೇ ಈ ಯೋಜನೆ ಜಾರಿಗೆ ಬಂದು 2 ವರ್ಷ ಆಯಿತು. ಸರ್ಕಾರ ಸಾಧನೆ ಕೂಡ 2 ವರ್ಷ ಆಗಿದೆ. BJಪಿಯವರೇನು ಮಾತಾಡ್ತಾ ಇದ್ರು, ಈಗೇನು ಬಿಟ್ಟಿ ಯೋಜನೆಗಳು, ಈ ಭಾಗ್ಯ ಯೋಜನೆಗಳಿಂದ ಜನ ಸೋಮಾರಿ ಆಗ್ತಾರೆ, ಹಾಗೆ ಭಾರಿ ಒಳ್ಳೆಯದಾಗೈತೆ ನಮಗೆ. ಎಲ್ಲ ಮಾಡಿದ್ದಾರೆ, ನಮಗೆ ಸಮಾಧಾನ.